ರಾಮ ಮಂದಿರ ಉದ್ಘಾಟನೆಗೆ ಇನ್ನು ಕೆಲವೇ ಗಂಟೆಗಳಿರುವಂಥದ್ದು. ನಾಳೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ನಡೆಯುವಂಥದ್ದು. ಇನ್ನು ಕೆಲ ಗಂಟೆಗಳಲ್ಲಿ ಅಂದರೆ ಪ್ರತಿಷ್ಠಾಪನೆ ಆಗೋದಕ್ಕೆ ಕೆಲ ಗಂಟೆಗಳಿರುವಂಥದ್ದು. ಕ್ಷಣಗಳಲ್ಲಿ ಜನರು ಕಾಯ್ತರದಿಂದ ಕಾಯ್ತಾ ಇದ್ದಾರೆ. ಇನ್ನು ನಾಳೆ ಯಾವೆಲ್ಲ ಕೈಂಕರ್ಯಗಳು ನಡೆಯುತ್ತೆ ಮತ್ತು ಯಾವ ರೀತಿ ನಾಳೆ ಪ್ರತಿಷ್ಠಾಪನೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶ್ರೀಗಳಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ, ಅವ್ರನ್ನ ಕೇಳೋಣ. ಶ್ರೀಗಳೇ, ನಾಳಿನ ಪ್ರತೀತಿ ಈಗ ನಾರ್ಮಲಾಗಿ ಇಲ್ಲಿ ತನಕ ಪೂಜೆಗಳು ನಡೀತಿತ್ತು, ಆದಿವಾಸಗಳಾಯಿತು. ನಾಳೆ ಬೆಳಗ್ಗೆಯಿಂದ ಯಾವ ರೀತಿ ಕಾರ್ಯಗಳು ನಡೀತಾ ಹೋಗುತ್ತೆ? ಪೂರ್ವಭಾವಿಯಾಗಿ ಆಗಬೇಕಾಗಿರುವ ಹೆಚ್ಚಿನ ವಿಧಿವಿಧಾನಗಳೆಲ್ಲ ಮುಗಿದಿದ್ದಾವೆ. ಇನ್ನು ಆ ಪ್ರಾಣ ಪ್ರತಿಷ್ಠೆಗೆ ಮುಹೂರ್ತ ಸನ್ನಿಹಿತವಾಗ್ತಾ ಇದೆ. ನಾಳೆ ದಿವಸ ಪ್ರತಿಷ್ಠಾ ಪೂರ್ವಭಾವಿಯಾಗಿ ಒಂದು ಪ್ರತಿಷ್ಠಾ ಕಲಶಾಭಿಷೇಕ ಆಗಬೇಕು. ಆ ಪ್ರತಿಮೆಗೆ ಏನು ಇವತ್ತೀಗ ಅಧಿವಾಸಗಳ ಪ್ರಯುಕ್ತವಾಗಿ ಬಟ್ಟೆಯಿಂದ ಮುಚ್ಚಲಾಗಿದೆ, ಆ ಆವರಣವನ್ನೆಲ್ಲ ದೂರಗೊಳಿಸಿ ಪ್ರತಿಷ್ಠಾ ಕಲಶವನ್ನು ಅಭಿಷೇಕ ಮಾಡಿ ಆ ಬಳಿಕ ನೇರವಾಗಿ ಪ್ರಾಣ ಪ್ರತಿಷ್ಠೆ ಕಾರ್ಯ ಅದು ನಡೆಯುತ್ತೆ. ನಾಳೆ ಈಗ ಮುಹೂರ್ತ ಇರುವಂಥ ಸಮಯ ಎಷ್ಟೊತ್ತಿಗೆ ಆಗುತ್ತೆ ಮತ್ತು ಯಾರ ಕೈಯಿಂದ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಶ್ರೀಗಳೇ? ಸುಮಾರು 12ರ ಹೊತ್ತಿಗೆ ಆ ಮುಹೂರ್ತ ಇದೆ. ಅದು ವೈದಿಕ ವಿದ್ವಾಂಸರಿದ್ದಾರೆ, ನಾವು ಇರ್ತೇವೆ, ಪ್ರಧಾನಿಗಳವರು ಇದ್ದಾರೆ. ಅವರ ಸಮ್ಮುಖದಲ್ಲಿ ಈ ಪ್ರಾಣ ಪ್ರತಿಷ್ಠೆ ಕಾರ್ಯ ಎಲ್ಲ ನಡೆಯುತ್ತೆ. ಶ್ರೀಗಳೇ, ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ 3500 ಶ್ರೀಗಳು ಬರ್ತಿದ್ದಾರೆ, ಬೇರೆ ಬೇರೆ ಮಠಾಧೀಶಗಳು ಬರ್ತಿರುವಂಥದ್ದು, ಸ್ವಾಮಿಗಳು ಬರ್ತಿದ್ದಾರೆ, ಜೊತೆಗೆ 3500 ಗಣ್ಯರು ಬರ್ತಾಯಿದ್ದಾರೆ. ಅವರ ಮುಂದೆ ಸಮ್ಮುಖದಲ್ಲಿ ಒಂದು ಪ್ರಾಣ ಪ್ರತಿಷ್ಠೆ ನಡೆಯುವಂಥದ್ದು ನಾಳೆ. ಅವಶ್ಯವಾಗಿ ಅಷ್ಟು ಮಂದಿಯ ಸಾಕ್ಷಿಯ ಹಿನ್ನೆಲೆಯಲ್ಲಿ ಆ ಮಂದಿರದ ಉದ್ಘಾಟನೆ ನಡೆಯುತ್ತೆ, ಪ್ರಾಣ ಪ್ರತಿಷ್ಠೆ ನಡೆಯುತ್ತೆ. ಎಲ್ಲವೂ ಕೂಡ ಸಾಂಗವಾಗಿ ಸುಸೂತ್ರವಾಗಿ ನಡೆಯುತ್ತೆ. ಇನ್ನೊಂದೇನಂತಂದರೆ, ಈಗಾಗಲೇ 2 ದಿನದಿಂದ ರಾಮಲಲ್ಲಾ ದರ್ಶನವನ್ನು ಈಗ ಸ್ಥಗಿತಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂತಂದರೆ ಸಾರ್ವಜನಿಕರಿಗೆ ಮತ್ತು VIP ಗಳು ಬರುವಂಥ ಹಿನ್ನೆಲೆಯಲ್ಲಿ ಇನ್ನು ಸಾರ್ವಜನಿಕರಿಗೆ ಈ ದರ್ಶನದ ವ್ಯವಸ್ಥೆಯ ಮತ್ತೆ ಯಾವತ್ತಿಂದ ಶುರುವಾಗುತ್ತೆ ಶ್ರೀಗಳೇ? 22ನೇ ತಾರೀಖಿನಂದು ಪ್ರಧಾನಮಂತ್ರಿಗಳವರು ನಿರ್ಗಮಿಸಿದ ಬಳಿಕ ಆವತ್ತು ಅಲ್ಲಿ ಶ್ರೋತೃಗಳಾಗಿ ನೆಲೆಸಿರತಕ್ಕಂತಹ ಸುಮಾರು 6-7 ಸಹಸ್ರ ಮಂದಿ, 10 ಸಹಸ್ರ ಮಂದಿಗೆ ದೇವರ ದರ್ಶನ ಆಗತ್ತೆ. ಅದು ಮುಗಿಯುವಾಗಲೇ ಸುಮಾರು 9-10 ಗಂಟೆಯೂ ಆದೀತು. ಹಾಗಾಗಿ ಆವತ್ತು ಸಾರ್ವಜನಿಕರಿಗೆ ಪ್ರವೇಶಾವಕಾಶ ದೊರಕೋದು ಕಷ್ಟ. ಮರುದಿವಸದಿಂದ ಎಲ್ಲ ಮುಕ್ತವಾಗಿದೆ, ಎಲ್ಲರೂ ಕೂಡ ದೇವರ ದರ್ಶನ ಪಡೆಯಬಹುದು. ಫೈನಲ್ ಆಗಿ ಈ ಒಂದು ಪ್ರತಿಷ್ಠಾಪನೆಯ ವಿಚಾರಕ್ಕೆ ಬರೋದಾದರೆ, ಅದರಲ್ಲೂ ಪೇಜಾವರ ಮಠದಿಂದ ಬಹುದೊಡ್ಡ ಕಾರ್ಯಗಳಾಗಿರುವಂಥದ್ದು ಮತ್ತು ಈ ಒಂದು ನಂಟೇನಿದೆ ರಾಮ ಮಂದಿರಕ್ಕೂ ನಮ್ಮ ಕರ್ನಾಟಕಕ್ಕೂ ಬಹಳ ದೊಡ್ಡ ನಂಟಿರುವಂಥದ್ದು. ಅಡಿಗಲ್ಲಿನಿಂದ ಹಿಡಿದು ವಿಗ್ರಹ ತನಕ ಕರ್ನಾಟಕದ ಮೂಲ ಇರುವಂಥದ್ದು. ಇದ್ರ ಬಗ್ಗೆ ಕರ್ನಾಟಕದಿಂದ ನೀವು ಒಬ್ಬ ಕನ್ನಡಿಗರಾಗಿ ಏನು ಹೇಳ್ತೀರಿ ಶ್ರೀಗಳು? ಅವಶ್ಯವಾಗಿ ನಮ್ಮ ಕನ್ನಡಿಗರಿಗೆ ಇದೊಂದು ದೊಡ್ಡ ಹೆಮ್ಮೆಯ ವಿಚಾರ. ಮೂಲವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು ಶ್ರೀರಾಮಚಂದ್ರನ ಸೇವೆಯಲ್ಲಿ ಹನುಮಂತನ ಪಾತ್ರ. ಅಂತಹ ಹನುಮಂತ ಜನಿಸಿದ್ದು, ಅವತರಿಸಿದ್ದು ನಮ್ಮ ಕರ್ನಾಟಕದಲ್ಲಿ. ಅಷ್ಟೇ ಅಲ್ಲ, ನಮ್ಮ ಎಲ್ಲ ಭಕ್ತರ ನಂಬಿಕೆಯಂತೆ ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕ. ಯಾರು ಹನುಮನಾಗಿ ಬಂದರೋ, ಯಾರು ಭೀಮನಾಗಿ ಬಂದರೋ ಅದೇ ವಾಯುದೇವರ 3ನೇ ಅವತಾರ ಮಧ್ವಾಚಾರ್ಯರಾಗಿ ಅವತರಿಸಿದ್ದಾರೆ. ಅಂತಹ ಮಧ್ವಪೀಠದಲ್ಲಿ ಬಂದಿರತಕ್ಕಂತಹ ಗುರುಗಳ ವಿಶೇಷವಾಗಿರತಕ್ಕಂತಹ ಪ್ರಯತ್ನದಿಂದಾಗಿ ಈ ಕಾರ್ಯದಲ್ಲಿ ಅದಕ್ಕೊಂದು ಒಳ್ಳೆಯ ಚಾಲನೆ ಸಿಕ್ಕಿದೆ. ಆಂದೋಲನದ ಕಾವು ಸ್ವಲ್ಪ ಕಡಿಮೆಯಾದಾಗಲೂ ಗುರುಗಳು ಮತ್ತೆ ಅದಕ್ಕೆ ಕಾವನ್ನು ತುಂಬಿದ್ದಾರೆ. ಇನ್ನು ಅಲ್ಲಿ ಮಂದಿರ ನಿರ್ಮಾಣ ಮಾಡಬೇಕು, ಪ್ರತಿಮಾ ನಿರ್ಮಾಣ ಆಗಬೇಕು. ಆವಾಗ ದೇಶದಲ್ಲಿರುವ ಶಿಲ್ಪಿಗಳಿಗೆಲ್ಲ ಆಹ್ವಾನ ಮಾಡಲಾಯಿತು. ಅಂತಹ ಆಹ್ವಾನದಲ್ಲಿ ಅವರು ನಮ್ಮ ಕರ್ನಾಟಕದವರು 2 ಆಯ್ಕೆ ಮಾಡಿದ್ದಾರೆ. ಕರ್ನಾಟಕದ 2 ಶಿಲ್ಪಿಗಳು ಆಯ್ಕೆಗೊಂಡಿದ್ದಾರೆ. ಅದರಲ್ಲಿ ಮತ್ತೆ ಪುನಃ ಪ್ರತಿಮೆಯ ಆಯ್ಕೆಯಾದದ್ದು ನಮ್ಮ ಕರ್ನಾಟಕದ ಶಿಲ್ಪಿಗಳು ಮಾಡಿರ್ತಕ್ಕಂತಹ ಆ ಪ್ರತಿಮೆ. ಅದರ ಶಿಲೆಯೂ ಕೂಡ ಕರ್ನಾಟಕದ್ದೇ ಆಗಿದೆ. ಹೀಗೆ ಕರ್ನಾಟಕದ ಪಾತ್ರ. ಇನ್ನು ಇಲ್ಲಿನ ಕರ್ಮಚಾರಿಗಳಲ್ಲಿ ಕೂಡ ಇಂಜಿನಿಯರ್ ಇರಬಹುದು, ಆಫೀಸಲ್ಲಿರಬಹುದು, ಎಲೆಕ್ಟ್ರಿಷಿಯನ್ ಇರಬಹುದು, ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಕರ್ನಾಟಕದವರಿದ್ದಾರೆ. ಇನ್ನೂ ಒಂದು ಸೂಕ್ಷ್ಮ ವಿಶೇಷವನ್ನು ಗಮನಿಸಬೇಕು. ಅದು ಏನು ಕಾಕತಾಳ್ಯ ಗೊತ್ತಾಗ್ತಾ ಇಲ್ಲ. ದೇವರ ಮುಂಭಾಗದಲ್ಲಿ ಗರ್ಭಗೃಹದ ಒಳಗೆ ದೇವರ ಮುಂಭಾಗದಲ್ಲಿ ಮೇಲೆ ಅಲಂಕಾರಕ್ಕೋಸ್ಕರ ವಸ್ತ್ರದಿಂದ ಅಲಂಕಾರ ಮಾಡಿದ್ದಾರೆ. ಆ ವಸ್ತ್ರಗಳು ನಮ್ಮ ಕರ್ನಾಟಕದ ಬಾವುಟ ಏನಿದೆ ಅಲ್ಲ ಅದನ್ನು ಪ್ರತಿನಿಧಿಸ್ತಾ ಇದೆ.
ಅಂತಹ ಒಂದು ವೈಭವವನ್ನು ನಾವು ಗಮನಿಸಬಹುದು. ಅದು ಆಕಸ್ಮಿಕವಾಗಿ ಆಗಿ ಹೋಗಿದೆ. ನಮ್ಮ ಕರ್ನಾಟಕದ ಬಾವುಟದ ವೈಭವವನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂದ್ರೆ ಇಲ್ಲಿ ಹನುಮ ಮೊದಲ ಭಕ್ತ ರಾಮನಿಗೆ, ಅದರಲ್ಲೂ ಕರ್ನಾಟಕ ಮೂಲದ ಹನುಮ ಬಂದು ಇಲ್ಲಿ ಮಾಡಿರುವಂಥದ್ದು, ಅದರ ಪ್ರತೀಕ ಅದು ಮುಂದುವರಿತಾ ಹೋಗ್ತಾ ಇದೆ. ಹೌದು, ಅವಶ್ಯವಾಗಿ ಆ ಹನುಮಂತನ ಶಕ್ತಿ ಭಕ್ತಿ ಅದು ಇನ್ನೂ ಕರ್ನಾಟಕದಲ್ಲಿ ತುಂಬಿದೆ. ಇಷ್ಟು ಮಂದಿ ಏನು ಸೇವೆ ಮಾಡ್ತಾ ಇದ್ದಾರೆ, ಅದರ ಮೂಲ ಸ್ಫೂರ್ತಿ ಅದು ಆಂಜನೇಯನ ಸ್ಫೂರ್ತಿ ಅಂತ ನಾವು ಭಾವಿಸ್ತಾ ಇದ್ದೇವೆ. ಇನ್ನೊಂದೇನೆಂದ್ರೆ, ಈಗ ಉತ್ತರದಲ್ಲಿ ರಾಮ ಮಂದಿರ ಆಯಿತು, ಪುನರ್ ಪ್ರತಿಷ್ಠಾಪನೆ ಆಯಿತು, ಭವ್ಯ ಮಂದಿರ ಆಗಿತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಗುರುತಿಸಿಕೊಳ್ಳುವಂತಹ ಮಟ್ಟಕ್ಕೆ ಬೆಳೆದಿರುವಂಥ. ಇನ್ನು ಇದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕಿಷ್ಕಿಂಧೆಯಲ್ಲಿ ಹನುಮ ಹುಟ್ಟಿದ ಜಾಗದಲ್ಲಿ ಈ ಒಂದು ಭವ್ಯವಾದ ಮಂದಿರವನ್ನು ಮುಂದಿನ ದಿನಗಳಲ್ಲಿ ನಾವು ಬಯಸಬಹುದಾ? ಕರ್ನಾಟಕದ ಜನರಿರ್ಬೋದು, ಸಾರ್ವಜನಿಕರ ದಿನ ಖಂಡಿತವಾಗಿಯೂ ಕೂಡ ಆ ಕ್ಷೇತ್ರದ ಜೀರ್ಣೋದ್ಧಾರವು ನಡೆಯಬೇಕು. ಅದು ಕೂಡ ಸುಂದರವಾಗಿ ಮೂಡಿ ಬರಬೇಕು. ಅದರ ಮೂಲಕವೂ ಕೂಡ ನಾಡಿಗೆ ದೊಡ್ಡ ಸಂದೇಶ ಅದು ಹೋಗಬೇಕು. ಇದಿಷ್ಟು ಪೇಜಾವರ ಶ್ರೀಗಳ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ KR ಜೊತೆ ವಿಷ್ಣು ಪ್ರಸಾದ್, ಅಯೋಧ್ಯೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.